Rama eats banana. First 1 mark question. Rama eats banana. Okay. So you have to frame the question here so that you should get the answer banana. Banana ಅನ್ನುವಂಥ ಆನ್ಸರ್ ಬರೋ ಥರ ಕ್ವಶನ್ ನೀವು ಫ್ರೇಮ್ ಮಾಡಬೇಕು ಮಕ್ಕಳು. ಓಕೆನಾ? ಸೊ ಯಾವ ರೀತಿ ಫ್ರೇಮ್ ಮಾಡ್ತೀರಾ? ಹೌ ಡು ಯು ಫ್ರೇಮ್ ದ ಕ್ವಶನ್? The options are banana ಅನ್ನೋದು it is a thing, isn't it? So banana ಅನ್ನೋದಕ್ಕೆ ಏನ್ ಕ್ವಶನ್ ಬರುತ್ತೆ ಮಕ್ಕಳೇ? ವಾಟ್ ಅಂದ್ರೆ ಸಮಥಿಂಗ್. ಓಕೆ, ಸೊ ವಾಟ್ ಅನ್ನೋ ಕ್ವಶನ್ ಬರೋ ತರ ನೀವು ಕ್ವಶನ್ ನ ಫ್ರೇಮ್ ಮಾಡ್ತೀರಿ. Now we'll see the options. Options are option A, what did Rama eat? Option B, what do Rama eat? ಈಗ option A, what did Rama eat? ನೋಡೋಣ. Did is a past tense, isn't it? So it indicates past tense. So if past tense ಇದ್ದಾಗ ಆನ್ಸರ್ ಏನ್ ಬರುತ್ತೆ ಮಕ್ಕಳೇ? ಪಾಸ್ಟ್ ಟೆನ್ಸ್ ಅಲ್ಲೇ ಇರುತ್ತೆ ಅಲ್ವಾ? ಸೊ ವಾಟ್ ಡಿಡ್ ರಮಾ ಈಟ್? ರಮಾ ಏಟ್ ಬನಾನಾ ಅಂತ ಬರುತ್ತೆ. ಸೊ ಇಲ್ಲಿ ಆನ್ಸರ್ ಏನಿದೆ? ರಮಾ ಈಟ್ಸ್ ಬನಾನಾ. ಸೊ ಈ ಕ್ವಶನ್ ಇಲ್ಲಿ ಸೂಟೇಬಲ್ ಅಲ್ಲ. ಆಪ್ಷನ್ ಎ ಇಸ್ ನಾಟ್ ದ ರೈಟ್ ಆನ್ಸರ್. ಆಪ್ಷನ್ ಬಿ, ವಾಟ್ ಡೂ ರಮಾ ಈಟ್? ಡೂ ಅನ್ನೋದು ಥರ್ಡ್ ಪರ್ಸನ್ಗೆ ಬರೋದಿಲ್ಲ. ಓಕೆನಾ? ಸೊ ಡೂ, ವಿ ಯೂಸ್ ದಿಸ್ ಡೂ ಫಾರ್ ಓನ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ and plural forms. But here singular form ಇದೆ, ಅದೇ ರೀತಿ ಥರ್ಡ್ ಪರ್ಸನ್ ಅಲ್ಲಿ ಇರೋದ್ರಿಂದ this is also not suitable. Okay, this is also not suitable. Third one, what has Rama eaten? ನೋಡಿ, eaten ಅಂತ ಕೊಟ್ಟಿದ್ದಾರೆ. What has Rama eaten? So it is in the participle form. Okay, it is in the participle form. Since it is in the participle form, answer also ಅದಕ್ಕೆ ನೀವು participle form ಅಲ್ಲೇ ಕೊಡಬೇಕಾಗತ್ತೆ. What has Rama eaten? Rama has eaten banana. Rama had eaten banana ಅಂತ ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಏನಿದೆ ಮಕ್ಕಳೇ? ರಮಾ ಈಟ್ಸ್ ಬನಾನಾ ಅಂತ ಇದೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಸೂಟೇಬಲ್. ಓಕೆ, ಸೊ ಇದು ಕೂಡ ಸರಿಯಾದ ಪ್ರಶ್ನೆ ಅಲ್ಲ. ಆಪ್ಷನ್ ಡಿ, ವಾಟ್ ಡಸ್ ರಮಾ ಈಟ್? ಇಟ್ ಡಸ್ ಇಂಡಿಕೇಟ್ಸ್ ದ ಸಿಂಗ್ಯುಲರ್ ಫಾರ್ಮ್, ಇಸಂಟ್ ಇಟ್? ಡಸ್ ಅನ್ನೋದು ಸಿಂಗ್ಯುಲರ್ ಫಾರ್ಮ್ ಅಂಡ್ ಥರ್ಡ್ ಪರ್ಸನ್. ಓಕೆ, ಸಿಂಗ್ಯುಲರ್ ಥರ್ಡ್ ಪರ್ಸನ್. ಸೊ ಡಸ್ ಇವಾಗ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಇರೋದ್ರಿಂದ ಈಟ್ಸ್ ಅಂತ ಯೂಸ್ ಮಾಡಿದ್ದಾರೆ ವರ್ಬಲಿ ಅಲ್ವಾ? ಅದೇ ರೀತಿ ಡಸ್ ಅಂತ ಬರಬೇಕು, ಬಂದಿದೆ ಅಲ್ವಾ? ಸೊ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ? ಆಪ್ಷನ್ ಡಿ, ವಾಟ್ ಡಸ್ ರಮಾ ಈಟ್? ರಮಾ ಈಟ್ಸ್ ಬನಾನಾ. Okay, so option D is the right answer because it is in the singular form, it is in the third person. Okay, so verb ಅನ್ನ ನೀವು ಯಾವಾಗಲೂ ಪರ್ಸನ್, ಫಸ್ಟ್, ಸೆಕೆಂಡ್, ಥರ್ಡ್ ಪರ್ಸನ್, ಸಿಂಗ್ಯುಲರ್, ಪ್ಲೂರಲ್ ಫಾರ್ಮ್ ಇದನ್ನ ನೋಡ್ಬಿಟ್ಟು ವರ್ಬ್ ಅನ್ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಓಕೆನಾ? ಥ್ಯಾಂಕ್ ಯು ಎವ್ರಿವನ್.